ಸಿಎಂ ಡಿಸಿಎಂ ರಿಂದ ರಾಹುಲ್ ಗಾಂಧಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರು ಮತ್ತೆ ಮುಖ್ಯಮಂತ್ರಿಗಳು ಭೇಟಿಯಾಗುತ್ತಾರೆ. ರಾಹುಲ್ ಗಾಂಧಿ ತಮಿಳುನಾಡಿಗೆ ಹೋಗ್ತಿದ್ದಾರೆ, ಹಾಗೆ ಸೌಜನ್ಯಯುತವಾಗಿ ಭೇಟಿ ಆಗ್ತಿದ್ದಾರೆ ಅಷ್ಟೇ. ಅದನ್ನ ಹೊರತುಪಡಿಸಿದಾಗಿ ಬೇರೆ ಏನೂ ಇಲ್ಲ. ನಾನು ಅವಶ್ಯಕತೆ ಇದ್ದೇ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತೇನೆ, ಆದ್ರೆ ಸುಮ್ಮನೆ ಯಾಕೆ ಹೋಗಬೇಕು? ರಾಹುಲ್ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಆಗಲಿ, ಪ್ರಿಯಾಂಕ್ ಗಾಂಧಿ ಆಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನಾಗ್ಲಿ ಅವರನ್ನ ಭೇಟಿ ಆಗೋಕೆ ಏನೂ ತೊಂದರೆ ಇಲ್ಲ. ಇವಾಗ ಬೇಕಾದ್ರೂ ಭೇಟಿ ಆಗ್ತೀನಿ, ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ. ಶಾಸಕರು ಕೇಳೋದನ್ನ ಗೊಂದಲ ಅಂತಾರಾ? ಗೊಂದಲ ಅನ್ನೋದಿಲ್ಲ, ಭೇಟಿ ಆಗ್ತಾರೆ ಅಷ್ಟೇ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದೀಗ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಅವರಿಂದ ರಾಹುಲ್ ಗಾಂಧಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಸುಮ್ಮನೆ ಆಗ್ತಾ ಇರುವಂಥದ್ದು ಭೇಟಿಗೆ, ಯಾಕಂತ ಅಂದ್ರೆ ರಾಜ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ಬೇಕಾಗುತ್ತೆ ಸಹಜವಾಗಿ. ಅದನ್ನ ಹೊರತಾಗಿ ಬೇರೆ ಏನೂ ಇಲ್ಲ. ಸೌಜನ್ಯಯುತವಾಗಿ ಅವರನ್ನ ಭೇಟಿ ಆಗ್ತಾ ಇರುವಂಥದ್ದು. ಬೇರೆ ನೀವೇನೇನ್ ಹೇಳ್ತಿದ್ದೀರಾ, ಇದೀಗ ಕುರ್ಚಿ ಕದನ ಆಗಿರ್ಬೋದು, ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ಆಗ್ತಿರೋದಲ್ಲ. ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗತ್ತೆ, ಅವರನ್ನ ಭೇಟಿ ಮಾಡ್ಬೇಕಾಗತ್ತೆ. ಹಾಗಾಗಿ ಭೇಟಿ ಮಾಡ್ತಾ ಇರೋದು ಅಂತ ಇದೀಗ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವಶ್ಯಕತೆ ಇದ್ರೆ ನಾನು ಕೂಡ ಭೇಟಿ ಆಗ್ತೇನೆ, ಆದ್ರೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ತೊಂದರೆ ಬಂದಂತಹ ಸಂದರ್ಭದಲ್ಲಿ ನಾನು ಭೇಟಿ ಆಗೋದಕ್ಕೆ ಹಿಂಜರಿಯೋದಿಲ್ಲ. ಯಾರು ಬೇಕಾದ್ರೂ ಭೇಟಿ ಆಗಬಹುದು, ಯಾವಾಗ ಬೇಕಾದ್ರೂ ಭೇಟಿ ಆಗಬಹುದು. ಆದ್ರೆ ನಾನ್ ಭೇಟಿ ಆಗ್ಬೇಕು ಅಂದ್ರೆ ಏನಾದ್ರೂ ಆಗಿರ್ಬೇಕು. ಏನೂ ಆಗಿಲ್ವಲ್ಲ ಸದ್ಯಕ್ಕೆ, ಸುಖ ಸುಮ್ಮನೆ ಯಾಕೆ ಭೇಟಿ ಆಗ್ಲಿ ಅಂತ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ರಾಹುಲ್ ಗಾಂಧಿ ಇಂದು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಇಂದು ಮೈಸೂರಿಗೆ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಹೋಗ್ತಿದ್ದಾರೆ ಅವರ ಭೇಟಿಗೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದು.